MG ಕನಕ ಸರ್ ಅವರು ನಿಜಕ್ಕೂ ಅವರಿಗೆ ಒಂದು ಶಿಕ್ಷಣದ ಬಗ್ಗೆ ಇರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಕಾಳಜಿ ಹೇಗಿದೆ ಅಂತಂದ್ರೆ, ಯಾಕಂದ್ರೆ ಅವ್ರು ಮನಸ್ಸು ಮಾಡಿದ್ರೆ ಎಲ್ಲೆಲ್ಲೋ ಸಿಟಿಯಲ್ಲಿರ್ತಕ್ಕಂಥ ಶಾಲೆಗಳಿಗೆ ಅಥವಾ ಇನ್ನು ಬೇರೆ ಬೇರೆ ತಮಗೆ ಹತ್ತಿರವಾಗಿರ್ತಕ್ಕಂಥ ಸಂಸ್ಥೆಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬಹುದಾಗಿತ್ತು. ಆದ್ರೆ ನಿಜಕ್ಕೂ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತಹ ಮಕ್ಕಳ ಪರಿಸ್ಥಿತಿ, ಆಮೇಲೆ ಅವರ ಪೋಷಕರ ಹಿನ್ನೆಲೆ, ಜೊತೆಗೆ ಆ ಶಾಲೆಯ ಪರಿಸ್ಥಿತಿ ಅವೆಲ್ಲಗಳನ್ನ ಅರ್ಥೈಸಿಕೊಂಡು ಅಲ್ಲಿರ್ತಕ್ಕಂಥ ಪ್ರತಿಭಾವಂತ ಮಕ್ಕಳಿಗೆ ನಾವು ಇವತ್ತು ಸುಮ್ಮನೆ ದುಡ್ಡು ಅದು ಇದು ಕೊಟ್ಬಿಟ್ರೆ ಆ ಮಕ್ಕಳೆಲ್ಲ ಅಥವಾ ಅದು ಮಕ್ಕಳಿಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಜೊತೆಯಾಗಿ ಅದಕ್ಕೆ ಪರ್ಯಾಯವಾಗಿ ಒಂದು ಈ ಪುಸ್ತಕವನ್ನು ಕೊಟ್ಟಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಓದ್ಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದಂತವ್ರು, ಸರ್ಕಾರಿ ಶಾಲೆಯಲ್ಲಿ ಏನು ಕೊರತೆ ಇರ್ತವೆ ಏನಿಲ್ಲ ಅಂತ ನಮಗೂ ಗೊತ್ತು. ಒಂದು ಬುಕ್ಸ್ ತಗೋಬೇಕಂದ್ರೂ ಕೂಡ ನಮ್ಮ ಕೈಲಿ ಆಗ್ತಾ ಇದ್ದಿಲ್ಲ. ಹಾಗಾಗಿ ನಾವೇನ್ ಹೇಳ್ತಾ ಇದೀವಿ, ನೀವು ಈ ಬುಕ್ಸ್ ನಾನು ಧ್ರುವಾಶ್ರಯ ಫೌಂಡೇಶನ್ ಅಂತ ಇಡೋಕೆ ಕಾರಣ ಒಂದು ನಿಮ್ಗೆ ಘಟನೆ ಹೇಳ್ತೀನಿ ಸರ್. ನಾನು ಅಪ್ಪಟ ಧ್ರುವಣ್ಣನ ಅಭಿಮಾನಿ. ನಾನು ಧ್ರುವ ಸರ್ಜಾ ಅಂದ್ರೆ ನಾನು ಎಷ್ಟು ಅವ್ರ ಬಗ್ಗೆ ವ್ಯಕ್ತಪಡಿಸಿದ್ರು ಕಡಿಮೆನೆ. ಅವರಲ್ಲಿರುವಂತ ಕೆಲವು ಗುಣಗಳನ್ನು ನೋಡಿ ಇವತ್ತು ನಾನು ಧ್ರುವಾಶ್ರಯ ಫೌಂಡೇಶನ್ ಅಂತೇಳಿ ಹೆಸರಿಟ್ಟಿದ್ದೀನಿ. ಈಗ ನಾನು ಏನೇ ಮಾಡಿದ್ರು ಕೂಡ ಅವರು ನಡೆದಂತ ಹಾದಿಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಯಾರಿಗೇ ಆಗ್ಲಿ ಯಾವುದೇ ರೀತಿ ಅಮೌಂಟ್ ಅನ್ನು ವೇಸ್ಟ್ ಮಾಡಬೇಡಿ. ಎಷ್ಟಾಗುತ್ತಷ್ಟು ವಿದ್ಯಾರ್ಥಿಗಳಿಗಾಗ್ಲಿ, ವಿಕಲಚೇತನರಿಗಾಗ್ಲಿ, ಬಡವರಿಗಾಗ್ಲಿ ಸಹಾಯ ಮಾಡಂತೇಳಿ ನಮ್ಮ ಧ್ರುವಣ್ಣ ಹೇಳ್ಕೊಟ್ಟಿರೋದು. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸಿಡಿಗನಮಳ ಗ್ರಾಮದಲ್ಲಿ ಸರ್ಕಾರಿ ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಮುಗಿದಿದೆ. ಭಾಳ ಸಂತೋಷ ಆಯ್ತು ಸರ್ ಇಂಥ ಕಾರ್ಯಕ್ರಮ ಮಾಡಿದ್ದಕ್ಕೆ. ಮಕ್ಕಳಲ್ಲಿ ಮಂದಹಾಸ ನೋಡಿ ಈ ಕಾರ್ಯಕ್ರಮ ಮಾಡೋಕ್ಕೆ ಮೂಲ ಉದ್ದೇಶ ಏನು ಸರ್ ಅಂದರೆ, ನಮ್ಮ ಧ್ರುವಣ್ಣವರು ಹೇಳಿದರೆ ನಮ್ಮ ಬರ್ತ್ಡೇ ಆಗಲಿ, ಯಾವುದೇ ಸೆಲೆಬ್ರೇಷನ್ ಇರಲಿ, ಎಲ್ಲಿ ಬ್ಯಾನರು, ಕಟೌಟು, ಹಾಲಿನ ಅಭಿಷೇಕ ಈ ಥರ ಯಾವುದೇ ಅಮೌಂಟು ವೆಚ್ಚ ಮಾಡದೆ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗಾಗಲಿ, ನಿರ್ಗತಿಕರಿಗಾಗಲಿ, ಬಡವರಿಗಾಗಲಿ ಅನ್ನದಾನ ಕಾರ್ಯಕ್ರಮ, ಬುಕ್ಸ್ ವಿತರಣೆ ಹಾಗೂ ಯಾವುದೇ ಆಗಲಿ ಸಮಾಜಕ್ಕೆ ಯೂಸ್ ಆಗೋಂಥ ಕಾರ್ಯಕ್ರಮಗಳು ಮಾಡಿ ಅಂತ ಹೇಳಿದರೆ ಅವರ ಮಾತಿನ ಪ್ರಕಾರ ನಾವು ಇವತ್ತು ಬಂದು ಸಿಡಿಗನಮಳ ಗ್ರಾಮದ ವಿದ್ಯಾರ್ಥಿಗಳಿಗೆ ಬುಕ್ಸ್ ವಿತರಣೆ ಮಾಡಿದ್ದೀವಿ. ನಮ್ಮ ಹೆಸರು MG ಕನಕ, ಧ್ರುವಾಶ್ರಯ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಅಧ್ಯಕ್ಷರು, ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಉತ್ತರ ಕರ್ನಾಟಕ ಅಧ್ಯಕ್ಷರು ಹಾಗೂ ಬಳ್ಳಾರಿ ಜಿಲ್ಲಾಧ್ಯಕ್ಷರು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.